ನಮಸ್ಕಾರ ಪಬ್ಲಿಕ್, ಬ್ಯಾಕ್ ವಿತ್ ಮತ್ತೊಂದು ರಿವ್ಯೂ ನೋಡ್ರಿ. ಇವತ್ತು ರಿವ್ಯೂ ಮಾಡತ್ತೀವಿ ಬಜಾಜಿಂದು ಪಲ್ಸರ್ N160 100 cc-ನಾಗ 125 cc-ನಾಗ ಯಾವ್ದು ಬೆಸ್ಟ್ ಇದ್ದೀವು ಅದೇ ತೋರ್ಸೇನಿ. ಸೊ ಅದಕ್ಕೆ 160 cc-ನಾಗೂ ಯಾವ್ದು ಬೆಸ್ಟ್ ಅದ ಅದೇ ತೋರಿಸ್ಲತ್ತೀನಿ. ಇದ್ರ ಪ್ರೈಸ್ ಹೇಳ್ತೀನಿ ನೋಡ್ರಿ. ಇದ್ರ ಪ್ರೈಸ್ 1.4 lakhs ತನಕ ನಿಮ್ಗೆ ಆರಾಮ್ ಆನ್ ರೋಡ್ ಬರ್ತದ. ಇದ್ರ ಕಾಂಪಿಟೇಟರ್ಸ್ನಾಗ ಅಪಾಚಿ RTR 310 ಬರ್ತದ. ಅದರ ಪ್ರೈಸ್ ನೋಡ್ರಿ ಆರಾಮ್ಸೆ 1.6 lakhs ತನಕ ಹೋಗ್ತದ. ಇನ್ನೂ ಒಂದು MT-15 ಅದರ ಪ್ರೈಸ್ನು ಆಲ್ಮೋಸ್ಟ್ 2.3 lakhs ತನಕ ಹೋಗ್ತದ. ಪವರ್ ಮತ್ತು ಪ್ರೈಸ್ ಕಂಪ್ಯಾರಿಸನ್ನಾಗ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅಂದ್ರೆ ನನಗೆ ಇದೇ ಅನ್ಸಿದ್ದು ನೋಡ್ರಿ. 160 cc-ನಾಗ ಬೆಸ್ಟ್ ಅಂದ್ರೆ ಇದೇ ಅನ್ಸಿದ್ದು. ಇದ್ರ ಲುಕ್ಸ್ನು ಸ್ಪೋರ್ಟಿ ಆಗವ, ಅಗ್ರೆಸಿವ್ ಆಗದ, ಒಂದು ಸ್ಪೋರ್ಟ್ ಬೈಕ್ ಅಪ್ಲೇ ಕಾಣ್ತದ. ಆ್ಯಂಡ್ ಈ ಗಾಡಿ ನಮ್ಮ ಫ್ರೆಂಡ್ ಕಾಶಿಫಿಂದ ಅದ. ಸೊ ಅವನಿಗೆ ಥ್ಯಾಂಕ್ ಯು ಹೇಳ್ತೀನಿ ಈ ಗಾಡಿ ಕೊಟ್ಟಿದ್ದು ನಂಗೆ ರಿವ್ಯೂ ಮಾಡ್ಲಿಕ್ಕೆ. ಗಾಡಿ ರಿವ್ಯೂ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ನೋಡ್ರಿ ನಾವು ಹೋಗೋದೇ ಸೀದಾ ಹೆಡ್ಲೈಟಿಗೆ. ಈ ಹೆಡ್ಲೈಟ್ ನೋಡ್ರಿ ಬೈ ಫಂಕ್ಷನಲ್ ಅವ. ಬೈ ಫಂಕ್ಷನಲ್ ಅಂದ್ರೆ ಏನಂತ ಹೇಳ್ಬಿಡ್ತೀವಿ ನೋಡ್ರಿ. ಈ ಒಂದೇ ಪ್ರೊಜೆಕ್ಟರ್ನಾಗ ಲೋ ಬೀಮ ಮತ್ತು ಹೈ ಬೀಮ್ ಎರಡೂ ವರ್ಕ್ ಆಗ್ತಾವ. ಆ್ಯಂಡ್ ಇದ್ರ ಮುಂದಿನ ಡಿಸೈನ್ ನೋಡ್ರಿ ಬಂದಾಗ ಭಾಳಷ್ಟು ಜನ ಟ್ರೋಲ್ ಮಾಡಿದರು. MT-15 ಕಾಪಿ ಅದ, MT-15ಗೆ ಸ್ವಲ್ಪ ದೊಡ್ಡದು ಮಾಡ್ಯಾರ, ಹಂಗಂತ ಹೇಳಿ ಕಾಪಿ ಮಾಡಿದರು. ಬಟ್ ಬರ್ತಾ 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 ಈ ಗಾಡಿ ಪವರ್ನಾಗ, ಈ ಗಾಡಿ ರಿಲಯಬಿಲಿಟಿ ನೋಡಿ ಭಾಳಷ್ಟು ಇದ್ರದ್ದು ಫ್ಯಾನ್ ಬೇಸ್ ಬಿಲ್ಡ್ ಆಯ್ತು. MT-15ಕಿನ ಬೆಟರ್ ಅದ ಇದು ಗಾಡಿ ಅಂತ ಹೇಳಿ ಎಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಕ್ಕೂ ಬಜಾಜ್ ಅವ್ರು ಏನು ಹೇಳ್ತಾರೆ ಅಂದ್ರೆ ವೂಲ್ಫೈ ಅಂತ ಹೇಳ್ತಾರೆ ಈ ಹೆಡ್ಲೈಟ್ ಸೆಟಪ್. ಇದ್ರಾಗ ನೋಡ್ರಿ ನಿಮಗೆ ಟೆಲಿಸ್ಕೋಪಿಕ್ ಫ್ರಂಟ್ ಫೋಕ್ಸ್ ಸಸ್ಪೆನ್ಷನ್ ಸಿಗ್ತಾವ. ಇದರ ಟೈರ್ ಸೆಕ್ಷನ್ ನೋಡ್ರಿ 80/100 ಅದ. ಆ್ಯಂಡ್ ಇದ್ರಾಗ ಬ್ರೇಕ್ಸ್ ಬಗ್ಗೆ ಮಾತಾಡತ್ತಾರ. ಡಿಸ್ಕ್ ಬ್ರೇಕ್ ವಿತ್ ABS ಬರ್ತಾವೆ, ಡುವಲ್ ಚಾನಲ್ ABS. 160 cc-ನಾಗ ನಿಮಗೆ ಯಾರನ್ನ ಡುವಲ್ ಚಾನಲ್ ABS ಆಫರ್ ಮಾಡತ್ತಾರಂದ್ರೆ ಆ ಗಾಡಿಗೆ ಕಣ್ಮುಸ್ತೋರಿ. ಇದ್ರ ಇಂಡಿಕೇಟರ್ಸ್ ನೋಡ್ರಿ ಸೇಮ್ ಕಿವಿ ಅಪ್ಲೇನೆ ಕಾಣ್ತಾವ. ಸೊ ಇದ್ರ ಡ್ಯಾಶ್ ಬೋರ್ಡ್ನಾಗ ನೋಡ್ರಿ, ಡ್ಯಾಶ್ ಬೋರ್ಡ್ ನೋಡೋದಿತ್ತಂದ್ರೆ ರೈಡರ್ ಇನ್ ವ್ಯೂ ನೋಡ್ರಿ ಹೆಂಗದ. ಹ್ಯಾಂಡಲ್ ಬಾರ್ ಮ್ಯಾಗ ಕಿಲ್ ಸ್ವಿಚ್, ಸ್ಟಾರ್ಟರ, ಹೈ ಬೀಮ್, ಲೋ ಬೀಮ್, ಪಾಸ್, ಇಂಡಿಕೇಟರ, ಹಾರನ್. ಇನ್ನೊಂದು ಇದ್ರಾಗ ಏನು ಬೆಸ್ಟ್ ಅಂದ್ರೆ ಪಾಸಿಂದು ಸಪ್ರೇಟೇ ಕೊಟ್ಟಾರ್ರಿ. ಈಗಿನ ಗಾಡಿನಾಗೆಲ್ಲ ಇದು ಒಂದೇ ಇದ್ರಾಗೆ ಪಾಸಿಂಗ್ ಕೊಡ್ಲತ್ತಾರ. ಬಟ್ ಇದ್ರಾಗ ಸಪ್ರೇಟ್ ಕೊಟ್ಟಾರ ನೋಡ್ರಿ. ಇದ್ರ ಕೀ ನೋಡ್ರಿ ಭಾಳ ಲೈಟ್ ವೇಟ್ ಅದ. ನೋಡ್ರಿ ಅನಲಾಗ್ ಸೆಟಪ್ ಅದ, ಬರೀ ಇದಿಷ್ಟು ಅನಲಾಗ್ ಸೆಟಪ್ ಅದ. ಆ್ಯಂಡ್ ಇಲ್ಲಿ ನಿಮಗೆ ಟೈಮ್, ಯಾವ ಗೇರ್ ಪೊಸಿಷನ್ ಇಂಡಿಕೇಟ್ರ, ABS ಇಂಡಿಕೇಟರಿಂದು, ನ್ಯೂಟ್ರಲ್, ಇಂಜಿನಿಂದು, ಬ್ಯಾಟ್ರಿ, ಆಯಿಲ್, ಸೈಡ್ ಸ್ಟ್ಯಾಂಡಿಂದು, ಟೈಮ್, ಫ್ಯೂಲ್ ಇಂಡಿಕೇಟರ್ ಇಷ್ಟೆಲ್ಲ ಸಿಗ್ತಾವೆ. ಹಾಗೆ ಹಿಂದೆ ಬಂದ್ರೆ ನೋಡ್ರಿ ಟ್ಯಾಂಕ್ ಗ್ರ್ಯಾಬ್ ಮಾಡ್ಲಿಕ್ಕೆ ನಿಮಗೆ ಭಾಳ ದೊಡ್ಡ ಟ್ಯಾಂಕ್ ಕೊಟ್ಟಾರೆ ಗ್ರ್ಯಾಬ್ ಮಾಡ್ಲಿಕ್ಕೆ. ಆ್ಯಂಡ್ ಇದಿಷ್ಟು ಫೇರಿಂಗ್ಸ್ ಇಷ್ಟು ಗ್ಯಾಪ್ ಅದ ನೋಡ್ರಿ. ಇಲ್ಲಿ ಗಾಡಿ ನೀವೇನಾರ ಹಿಂಗೆ ಮಾಡಿದ್ರೆ ಅಂದ್ರೆ ನಿಮಗೆ ತಳಗಿಂದ ರೋಡ್ ಕಾಣ್ತದೆ, ಅಷ್ಟು ಗ್ಯಾಪ್ ಅದ. ಒಂದು ADV-ನಾಗ ಹೆಂಗೆ ಗ್ಯಾಪ್ ಇರ್ತದೆ ಅಷ್ಟು ಗ್ಯಾಪ್ ಅದ ನೋಡ್ರಿ. ಇಲ್ಲಿ ಪಲ್ಸರಿನ ಬ್ಯಾಜಿಂಗ್ ಅದ ನೋಡ್ರಿ. ಹಾಗೆ ಹಿಂದೆ ಬಂದ್ರೆ ಇದ್ರ ಸೀಟ್, ಪಿಲಿಯನಿನ ಬಗ್ಗೆ ಮಾತಾಡೋಣ. ಪಿಲಿಯನಿಂದ ಕಂಫರ್ಟೇಬಲ್ನು ಓಕೆ, ಕಂಪೇರ್ ಟು ಬೇರೆ 160 cc ಗಾಡಿ ಇದ್ರ ಸೀಟ್ ಸ್ವಲ್ಪ ಭಾಳ ದೊಡ್ಡದದ. ಆ್ಯಂಡ್ ಇದು ಫೇರಿಂಗ್ ಎಷ್ಟು ಜಾಸ್ತಿ ಕೊಟ್ಟಾರ ಅಂತ ಹೇಳಿ ಇಲ್ಲಿ ನಿಮಗೆ ಹಿಂದೆ ಸೀಟ್ ಕಂಫರ್ಟೇಬಲ್ ಆಗಿ ಸಿಗ್ತದೆ. ಇಲ್ಲಾಂದ್ರೆ ಇದನ್ನು ನಾರ್ಮಲ್ ಗಾಡಿಗಳು ಅಪ್ಲೇ, ಬೇರೆ ಅಪಾಚಿ RTR ಅಪ್ಲೇ ಸೀಟಿನ ಕಂಫರ್ಟೇಬಲ್ ಇರ್ತಿರಲಿಲ್ಲ. ಆ್ಯಂಡ್ ಇದ್ರ ಫುಟ್ ಪ್ಯಾಕ್ಸ್ ನೋಡ್ರಿ ಭಾಳ ಅಗ್ರೆಸಿವ್ ಅದ. ಪಿಲಿಯನಿನ್ನು ಆ್ಯಂಡ್ ರೈಡರಿನ್ನು ಭಾಳ ಅಂದ್ರೆ ಭಾಳ ಅಗ್ರೆಸಿವ್ ಅವ. ಹಿಂದೆ ನಿಮಗೆ ಫುಟ್ ರೆಸ್ಟ್ ಸಲಕ್ಕೆ ಸಿಗೋಲ್ಲ. ನಿಮ್ಮ ಮಮ್ಮಿಗೆ, ನಿಮ್ಮ ಅಕ್ಕವರಿಗೆ ಯಾರಿಗಾನ ಒಂದು ಸೈಡ್ ಕೊಡೋದೈತೆ ಅಂದ್ರೆ ಅವ್ರಿಗೆ ಒಂದು ಸೈಡ್ ಕೊಡೋದಾಗಲ್ಲ. ಇದ್ರ ಇಂಜನ್ ಕಡೆ ಬರೋ ನೋಡ್ರಿ. ಇದ್ರ ಇಂಜನ್ ನೋಡ್ರಿ 16.5 PS 40 Nm ಟಾರ್ಕ್ ಪ್ರೊಡ್ಯೂಸ್ ಮಾಡ್ತದ. ಆ್ಯಂಡ್ ಇದು ಆಯಿಲ್ ಕೂಲ್ಡ್ ಇಂಜನ್ ಅದ. ಏರ್ ಕೂಲ್ಡ್ ಇಂಜನ್ಕಿನೋ ಆಯಿಲ್ ಕೂಲ್ಡ್ ಇಂಜನ್ ಇದ್ರೆ ಲಾಂಗ್ ರೈಡ್ಸಿಗೆ ಅದೆಲ್ಲ ಭಾಳ ಎಫೆಕ್ಟಿವ್ ಆಗಿರ್ತದೆ. ಆ್ಯಂಡ್ ಇದ್ರ ರಿಯರ್ ಸಸ್ಪೆನ್ಷನ್ ನೈಟ್ರಾಕ್ಸಿನ್ ಅದ. ನೈಟ್ರಾಕ್ಸಿನ್ ಅದ ಅಂದ್ರೆ ಏನಂದ್ರೆ ನೈಟ್ರೋಜನ್ ಗ್ಯಾಸ್ ಮತ್ತು ಆಯಿಲ್ ಎರಡು ಕಂಪ್ರೆಸ್ ಮಾಡಿ ಕೊಟ್ಟಿರ್ತಾರೆ. ಸೊ ಅದ್ರಲಿಂತ ನಮಗೆ ರೈಡಿಂಗ್ ಕಂಫರ್ಟ್ ಭಾರಿ ಸಿಗ್ತದೆ. ಆ್ಯಂಡ್ ಇದರ ಕಲರ್ಸ್ನು ಅವ. ಕಲರ್ಸಿಂದ ಯಾವ್ಯಾವ ಅಂತ ಹೇಳಿ ಹಾಕ್ತಿರ್ತೀನಿ, ಪಾಸ್ ಮಾಡ್ಕೊಂಡು ನೋಡ್ಕೋರಿ. ಇದ್ರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ ಬೆಸ್ಟ್ ಅದ ರೀ. ಫಿಟ್ ಆ್ಯಂಡ್ ಫಿನಿಶ್ ಅದು ಎಲ್ಲ, ಏನೂ ವೈಬ್ರೇಷನ್ಸ್ ಇಲ್ಲ. ಆರಾಮಾಗಿ 6-7 ಇಯರ್ಸ್ ತನಕ ನಿಮಗೆ ಏನೂ ಒಂದು ವೈಬ್ರೇಷನ್ಸ್ ಬರೋಲ್ಲ. ನೀವು ಹೆಂಗೆ ಮೇಂಟೈನ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್. ಆ್ಯಂಡ್ ಇದ್ರಾಗ ಅಂಡರ್ಬಲ್ಲಿ ಎಕ್ಸಾಸ್ಟ್ ಕೊಡ್ತಾರೆ ನೋಡ್ರಿ. ಈಗ ಇಲ್ಲೇ ಎಕ್ಸಾಸ್ಟ್ ಕಟ್ ಆಗ್ಬಿಡ್ತದೆ. ಅದು ಒಂದು ಬೆಸ್ಟ್ ಥಿಂಗ್. ಯಾಕಂದ್ರೆ ನಿಮಗೆ ಹೈ ಸ್ಪೀಡ್ಸ್ ಮ್ಯಾಗ ಅದ್ರಾಗೆಲ್ಲ ಸೆಂಟರ್ ಆಫ್ ಮಾಸ್ ನಿಮಗೆ ಸೆಂಟರ್ನಾಗೆ ಇರ್ತದೆ. ಅದ್ರಲ್ಲಿಂದ ನೀವು ಗಾಡಿ ಹೆಂಗೆ ಬೇಕು ಹಂಗೆ ಮನೂವರ್ ಮಾಡ್ಕೋಬೋದು. ಆ್ಯಂಡ್ ಇದ್ರ ಸ್ವಿಂಗ್ ಆಮ್ ನೋಡ್ರಿ. ಈಗ ಇದ್ರ ಚೇಸಿ ಬರೋದು ಟ್ಯೂಬ್ಯುಲರ್ ಫ್ರೇಮಿಂದು. ಅದು ನಿಮಗೆ ಟ್ರಾಫಿಕ್ನಾಗಾಗಲಿ ಹೈ ಸ್ಪೀಡ್ಸ್ ಮ್ಯಾಗಾಗಲಿ ಆರಾಮಾಗಿ ಫ್ಲಿಕ್ ಮಾಡ್ಕೊಂಡು ಹೋಗ್ಬೋದು. ನೀವು ಒಂದು ಟ್ಯೂಬ್ಯುಲರ್ ಫ್ರೇಮಿಂದ ಗಾಡಿ ಓಡಿಸ್ ನೋಡ್ರಿ, ನಿಮ್ಗೆ ಅದ್ರ ಫೀಲೇ ಬೇರೆ ಇರ್ತದೆ. ಸ್ವಲ್ಪ ಸ್ಪೋರ್ಟಿ ಲುಕ್ ಅದ ನೋಡ್ರಿ. ಹಿಂದಿಲಿಂದ ಭೀ ನೋಡ್ರಿ, ಮುಂದ್ಲಿಂದ ಭೀ ನೋಡ್ರಿ. ಇವೇನು ಟೇ ಲೈಟ್ ಅವಲ್ಲ ರೀ, ಟೇ ಲೈಟ್ ನೋಡ್ರಿ ಈಗ ಭಾರಿ ಕಾಣ್ತಾವೆ. ಮುಂದಿಂದು ಉಲ್ಟಾ ಮಾಡಿ ಹಿಂದೆ ಹಾಕ್ಯಾರ ಅಷ್ಟೇ, ಮತ್ತೇನಿಲ್ಲ. ನಾವು ನಿನ್ನೆ ಶೈನ್ ನೋಡಿದೇವಲ್ಲ ರೀ, ಶೈನ್ನಾಗ ಫುಲ್ ಕವರ್ ಇತ್ತು. ಬಟ್ ಇದು ಫುಲ್ ಕವರ್ ಇಲ್ಲ. ಇದ್ರಾಗ ಸ್ವಲ್ಪ ಮೇಂಟೆನೆನ್ಸ್ ಅದು ಜಾಸ್ತಿ ಇರ್ತದೆ. ಹಿಂದೆ ಕೂಡ್ಲಕ್ಕೆ ಇಲ್ಲಿ ಏನು ಭೀ ಇಲ್ಲ ಅಂತಂದ್ರೆ ಸ್ಯಾಡಿ ಗಾಡಿ ಅದು ಕೊಟ್ಟಾರ ಗೊತ್ತಿಲ್ಲ. ಸೀಟ್ ಹೈಟ್ ನೋಡ್ರಿ ಇದ್ರದ್ದು 795 mm ಅದ. ಸ್ವಲ್ಪ ಶಾರ್ಟ್ ರೈಡರ್ಸಿಗೆ ಈಗ ಓಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಓಕೆ. ಆ್ಯಂಡ್ ಇದ್ರಾಗ USB ಬರ್ತದೆ. ಅದು USB ಇಲ್ಲದ. ಇದು ಮ್ಯಾಲೆ ಕವರ್ ಹಾಕ್ಯಾರ ಅಂತ ಹೇಳಿ ಗೊತ್ತಾಗಲ್ವದ.
MT-15 ಅಪಾಚಿ RTR 310 ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ನೋಡ್ರಿ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀನಿ. ಎಲ್ಲ ಸಿಗ್ತದೆ ಈ ಗಾಡಿನಾಗ. ನಿಮ್ಗೆ ರೈಡ್ನು ಮಾಡಿ ತೋರಿಸ್ತೀನಿ ಅಂತ, ಹೆಂಗದ ಏನಿಲ್ಲ ಎಲ್ಲ ಹೇಳ್ತೀನಿ ಅಂತ, ಗೇರ್ ಶಿಫ್ಟಿಂಗ್ ಬಗ್ಗೆ, ರೇಸ್, ಪಿಕಪ್ ಎಲ್ಲ ಹೇಳ್ತೀನಿ ಅಂತ. ಆ್ಯಂಡ್ ಇದ್ರದ್ದು ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಹೇಳೋದು ನೆನಪೈತೆ ನೋಡ್ರಿ, ನೀವು ಏನಾರ ಸ್ಟ್ಯಾಂಡ್ ಹಾಕಿದ್ರೆ ಅಂದ್ರೆ ಸ್ಟಾರ್ಟ್ ಆಗೋಲ್ಲ. ಆ್ಯಂಡ್ ಫಸ್ಟ್ ಗೇರ್ನಾಗ ಇದ್ರೂ ಸ್ಟಾರ್ಟ್ ಆಗೋಲ್ಲ, ನ್ಯೂಟ್ರಲ್ ಮಾಡಿ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಈಗ ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟ್ ಆಗಲ್ಲ. ಅದು ಕಿಲ್ ಸ್ವಿಚ್ನೂ ಅದ, ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟ್ ಆಗೋಲ್ಲ. ನ್ಯೂಟ್ರಲ್ ಮಾಡಿದ್ರೆ ಸ್ಟಾರ್ಟ್ ಆಯ್ತು ನೋಡ್ರಿ. ರೈಡ್ ಬರ್ರಿ, ಈಗ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಇದ್ರ ಆವಾಜ. ಬಿಗಿನಿಂಗ್ ನಿಂತ ಮಾತಾಡೋಣ ನೋಡ್ರಿ. ಫಸ್ಟ್ ಗೇರ್ನಾಗ, ಸೆಕೆಂಡ್ ಗೇರ್ನಾಗ, ಥರ್ಡ್ ಗೇರ್ನಾಗ ನಿಮಗೆ ನೆಕ್ಸ್ಟ್ ಲೆವೆಲ್ ಪವರ್ ಸಿಗ್ತದೆ. ಆ್ಯಂಡ್ ಈ ಗಾಡಿ ಓಡಿಸಾಗ ನಿಮಗೆ ಅನಿಸ್ತದೆ ನೀವು ಒಂದು ಪಲ್ಸರ್ ಗಾಡಿ ಓಡಿಸ್ಲತ್ತೀರಿ ಅಂತ. ಪಲ್ಸರ್ 150 ಆಗಲಿ, ಪಲ್ಸರ್ 220 ಆಗಲಿ, ಅದ್ರದ್ದು ಏನು ಬ್ಲಡ್ ಲೈನ್ ಅದ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಾರ ಬಜಾಜ್ನವರು. ನೀವು ಈ ಗಾಡಿ ಓಡಿಸ್ಲತ್ತೀರಿ ಅಂದ್ರೆ ನಿಮಗೆ ಪಲ್ಸರ್ N160 ಓಡಿಸ್ಲತ್ತೀರಿ ಅಂತ ಹೇಳಿ ಅನ್ಸಲ್ಲ. ನಿಮಗೆ ಯಾವುದೋ ಪಲ್ಸರಿಂದ 150 ಇಲ್ಲ ಅಂದ್ರೆ 220 ಓಡಿಸ್ಲತ್ತೀರಿ ಏನೋ ಹಾಗೆ ಅನ್ನಿಸ್ತದೆ. ಸೇಮ್ ಅದೇ ಫೀಲ್ ಕೊಡ್ತದೆ, ಬಟ್ ಸ್ವಲ್ಪ ಸ್ಟ್ರಾಂಗ್. ನಿಮಗೆ ಪಲ್ಸರ್ 150ನಾಗ ಆ್ಯಂಡ್ 220ನಾಗ ಸ್ವಲ್ಪ ಲ್ಯಾಗಿನೆಸ್ ಇರ್ತದೆ, ಬಟ್ ಇದ್ರಾಗ ಲ್ಯಾಗಿನೆಸ್ ಇಲ್ಲ. ನಿಮಗೆ ಸಡನ್ ಪಿಕಪ್ಪ, ಸಡನ್ ಅಗ್ರೆಷನ್, ನೀವು ಹಿಂಗೆ ರೇಸ್ ಮಾಡ್ತಿಕ್ಕೆ ನಿಮಗೆ ನಿಂಬಲ್ಲಿ ಪವರ್ ಬಂದಿರ್ತದೆ, ನೀವು ಯಾವುದೇ ಗೇರ್ನಾಗ ಇರಲಿ. ಈ ಗಾಡಿನಾಗ ಆ್ಯಂಡ್ 150, 220ನಾಗ ಇದೇ ಡಿಫ್ರೆನ್ಸ್ ನೋಡ್ರಿ. ಬಟ್ ನೀವು ರೈಡ್ ಮಾಡೋಕೆ ನಿಮಗೆ ಅನ್ಸಲ್ಲ ನೀವು ಬೇರೆ ಗಾಡಿ ಓಡಿಸ್ಲತ್ತೀರ ಅಂತ. ಆ್ಯಂಡ್ ಇದ್ರ ಇಂಜನರ ಎಷ್ಟು ಸ್ಮೂತಾಗಿ ಓಡ್ತದಂದ್ರೆ ಈ ಗಾಡಿ ಓಡಿಸ್ಕೋತಾನೆ ಇರ್ಬೇಕಂತ ಅನ್ನಿಸ್ತದ. ಆ್ಯಂಡ್ ಇದ್ರಾಗ ಡುವಲ್ ಚಾಬಿನಲ್ಲಿ ABS ಬರ್ತದಲ್ಲ ರೀ, ಸೊ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇರಲ್ಲ ಇದ್ರಾಗ. ಇದ್ರ ಬ್ರೇಕ್ಸರ ಇಷ್ಟು ಪವರ್ಫುಲ್ ಅವ ರೀ, ಡುವಲ್ ಚಾನಲ್ ABS ಅವಲ್ಲ. ಮುಂದೆ ಫುಲ್ ನೋಸ್ ಡಿಪ್ ಆಗ್ತದ, ಮುಂದಿನ ಬ್ರೇಕರ್ ಹಿಡೀರಿ, ಹಿಂದಿನ ಬ್ರೇಕರ್ ಹಿಡೀರಿ, ನೋಸ್ ಡಿಪ್ ನಿಮಗೆ ಇದ್ದೇ ಇರ್ತದೆ. ಆ್ಯಂಡ್ ಇದು ಗಾಡಿ ಮೇಲೆ ಕುಂತಾಗ ರೈಡರಿಂದ ಅಷ್ಟೇ ಸ್ವಲ್ಪ ಕಂಫರ್ಟೇಬಲ್ ಇರ್ತದೆ, ಪಿಲ್ಲನಿಂದ ಅಷ್ಟು ಕಂಫರ್ಟೇಬಲ್ ಇಲ್ಲ. ಯಾಕಂದ್ರೆ ಸ್ವಲ್ಪ ಅಗ್ರೆಸಿವ್ ಪೊಸಿಷನ್ನಾಗ ಅದ ಅಂತ ತಿಳ್ಕೊರಿ ನೀವು. ಆ್ಯಂಡ್ ಇದ್ರದ್ದು ಗೇರ್ ಬಾಕ್ಸ್ 5 ಸ್ಪೀಡ್ ಗೇರ್ ಬಾಕ್ಸ್ ಅದ. ಗೇರ್ ಶಿಫ್ಟಿಂಗ್ನಾಗ ಸ್ವಲ್ಪ ಪ್ರಾಬ್ಲಮ್ ಅಲ್ಲತ್ತದ. ಪ್ರಾಬ್ಲಮ್ ಯಾಕಲ್ಲತ್ತಂದ್ರೆ ಅವ ಸರ್ವಿಸಿಂಗ್ ಮಾಡಿಸಿಲ್ಲ ಅಂತ. ಸೊ ಸರ್ವಿಸಿಂಗ್ ಮಾಡ್ಸೋದು ಪೆಂಡಿಂಗ್ ಅದ ಅಂತ ಹೇಳಿದನು. ಸರ್ವಿಸಿಂಗ್ ಮಾಡಿಸಿದ್ರೆ ಅದನ್ನು ಪ್ರಾಬ್ಲಮ್ ಹೋಗ್ತದ. ಇದರ ಟಾಪ್ ಸ್ಪೀಡ್ ನೋಡ್ರಿ 118, 120 ತನಕ ಹೋಗ್ತದೆ, ಅದಕ್ಕಿಂತ ಮ್ಯಾಗ ಹೋಗಲ್ಲ. ಬೀಯಿಂಗ್ 160 ಅಷ್ಟೇ ಹೋಗ್ತದ. ಆ್ಯಂಡ್ MT ಅಪಾಚಿ RTR ಕಂಪೇರ್ ಮಾಡಿದ್ರೆ ವ್ಯಾಲ್ಯೂ ಫಾರ್ ಮನಿ ಅದ ಇದು ಗಾಡಿ. ಮೈಲೇಜ್ ನೋಡ್ರಿ ಇದು ಆಲ್ಮೋಸ್ಟ್ ಒಂದು 40 to 45 ಲೀಟರ್ಸ್ ತನಕ ಕೊಡ್ತದ. ನೀವು ಓಡಿಸೋ ಸ್ಟೈಲ್ ಮ್ಯಾಗ ಹೋಗ್ತದ. ಕಂಪ್ನಿ ಕ್ಲೇಮ್ ಮಾಡೋದ್ರೆ 40-45, ಬಟ್ ರಿಯಲ್ ಟೈಮ್ನಾಗ ನಿಮಗೆ 35-40 ತನಕ ಕೊಡ್ತದೆ, ಆರಾಮ್ಸೆ ಕೊಡ್ತದೆ. ಸಿಟಿ ಒಳಗೆ ಓಡಿಸ್ದವ್ರು ಭೀ, ಹೈವೇ ಮ್ಯಾಗ ಓಡಿಸ್ದವ್ರು ಭೀ. ಇವತ್ತು ಕಂಟಿನ್ಯೂ ಆಗಿ 4th ರಿವ್ಯೂ ಮಾಡತ್ತೀವಿ ನೋಡ್ರಿ. 4 ಡೇಸ್ ಆಯಿತು. ಒಟ್ಟು ಲೇಸಿನೆಸ್ ಇಲ್ಲ, ಏನೋ ಡಿಸ್ಟ್ರಾಕ್ಷನ್ ಇಲ್ಲ. ಮಾಡ್ಬೇಕು ರಿವ್ಯೂ ಅಂದ್ರೆ ಮಾಡಬೇಕು. ಸೊ ಗಾಡಿಗಳವ ರಿವ್ಯೂ ಮಾಡತ್ತೀನಿ, ಗಾಡಿಗಳು ಮುಗಿದ ಮ್ಯಾಗ ನೋಡೋಮಂತ. ಎಲೆಕ್ಟ್ರಿಕ್ ಆಗಲಿ, ಕಾರ್ ಆಗಲಿ, ಯಾವುದೇ ಗಾಡಿಯಲ್ಲಿ ರಿವ್ಯೂ ಮಾಡ್ತೀನಿ. ಇದ್ರ ಬ್ರೇಕ್ ಪ್ಯಾಡ್ಸ್ ಅದ್ರ ಡಿಸ್ಕಿಗೆ ಕಚ್ಕೊಂಡು ತಿತ್ತದೇನಂತ ಅನಿಸ್ಬಿಡ್ತದೆ ಒಮ್ಮೆಗೆ. ಆ ಲೆವೆಲಿಗೆ ಬ್ರೇಕಿಂಗ್ ಅವ. ಲಾಂಗ್ ರೈಡ್ಸ್ ಹೊಂಟ್ರೂ ಭಾಳ ಕಂಫರ್ಟೇಬಲ್ ಇರ್ತದೆ. ನಾನು ಕಾಶಿಫ್ ಜೊತೆ ಲಾಂಗ್ ರೈಡ್ ಹೋಗಿದ್ದ ಭಾಳ ಮೊದಲ. ಅವಾಗ ನಾವು ಓಡಿಸಿ ನೋಡಿದ ಭಾರಿ ಕಂಫರ್ಟೇಬಲ್ ಫೀಲ್ ಆಗಿತ್ತು ರೀ. MT-15 ಮತ್ತು ಇದು ತೊಗೊಂಡು ಹೋಗಿದ್ದ. ಕುಸ್ನೂರು ಗುಡ್ಡ ಅದು ಎಲ್ಲ ತಿರುಗಾಡಿದ್ದೆವು, ಸ್ವಲ್ಪ ಗುಲ್ಬರ್ಗ ಎಕ್ಸ್ಪ್ಲೋರ್ ಮಾಡಿದ್ದೆವು ಅಂತ ತಿಳ್ಕೊರಿ ಮಾರ್ನಿಂಗ್. ಅವಾಗ ನನಗೆ ಇದು ಗಾಡಿ ಭಾಳ ಕಂಫರ್ಟೇಬಲ್ ಅನ್ನಿಸ್ತು, ಸ್ಮೂತ್ನೂ ಅನ್ನಿಸ್ತು. ಯಾಕಂದ್ರೆ 5 ಸ್ಪೀಡ್ ಗೇರ್ ಬಾಕ್ಸಿನ ಗಾಡಿಗಳು ಹೆಂಗವ ಅಂತಂದ್ರೆ ನಿಮಗೆ ಗೇರ್ ಮುಗಿಯೋದು ಜಲ್ದಿ ಗೊತ್ತಾಗಲ್ಲ. 4th ಗೇರ್ನಾಗ ಇದ್ದಲ್ಲಪ್ಪ, 3rd ಗೇರ್ನಾಗ ಇದ್ದಲ್ಲಪ್ಪ, ಮುಗಿದು ಏನು ಹೊಸ ಗೇರ್ ಅಂತ ಹಿಂಗೆ ಅನಿಸ್ಬಿಡ್ತದೆ. ಬಟ್ ಈ ಗಾಡಿನಾಗ ಹಾಗಿಲ್ಲ. ನೀವು 3rd ಗೇರ್ನಾಗ ನಿಮಗೆ ಸಾಕಷ್ಟು ಪವರ್, ಸಿಟಿನಾಗ ಓಡಿಸ್ತೀರಿ, ಅದನ್ನಾಗ ಓಡಿಸ್ತೀರಿ ಅಂದ್ರೆ 3rd, 4th ಗೇರ್ನಾಗ ನಿಮಗೆ ಸಾಕಷ್ಟು ಪವರ್ ಸಿಗ್ತದೆ. ಆ್ಯಂಡ್ ನೀವು ಸ್ವಲ್ಪ ಜಾಸ್ತಿ ಸ್ಪೀಡ್ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಅಂದ್ರೆ ಟಾಪ್ ಸ್ಪೀಡ್ ಮುಟ್ಬೇಕಂದ್ರೆ ಅವಾಗ 5th ಗೇರ್ ಯೂಸ್ ಆಗ್ತದೆ ಅಷ್ಟೇ. ಅದು ಬಿಟ್ಟರೆ 5th ಗೇರಿನ ಸಿಟಿ ಒಳಗಾಗಲಿ ಎಲ್ಲೂ ಏನೂ ಯೂಸ್ ಇಲ್ಲ. ಆ್ಯಂಡ್ ಇದ್ರ ಮಿರರ್ಸ್ನೂ ಬರ್ತಾವೆ. ಕಾಶಿಫ್ ಹೇಳ್ದೆ ನನಗೆ ಅದ್ರದ್ದು ಏನೂ ಯೂಸ್ ಇಲ್ಲ ಅಂತ. ಮಿರರ್ಸರ ಪೂರಾ ಶೋಲ್ಡ್ರೇ ಕಾಣತಾವಂತ, ಹಿಂದಿನ ಏನೂ ಕಾಣಲ್ಲಂತ. ಸೊ ಅದಕ್ಕೆ ಅವ ತೆಗ್ದಾನ ಮಿರರ್ಸ್. ಆ್ಯಂಡ್ ಕಾರ್ನರಿಂಗಾರ ನೀವು ಇಲ್ರಿ, ನಾ ಹೇಳ್ತೇನೆ ನಿಮಗೆ, ಬಟ್ ನೀವು ನಂಬಲ್ಲ. ಡ್ಯೂಕ್ ಅಪ್ಲೈ ನೀವು ಕಾರ್ನರಿಂಗ್ ಮಾಡ್ಬೋದು ಈ ಗಾಡೀಲಿ ಅಂತ. ಭಾರಿ ಕಾನ್ಫಿಡೆನ್ಸ್ ಕೊಡ್ತದೆ. ಸೊ ಇವತ್ತಿನ ವೀಡಿಯೋ ಎಂಡ್ ಮಾಡೋ ಟೈಮ್ ಹೊತ್ತು ನೋಡ್ರಿ. ನೆಕ್ಸ್ಟ್ ಗಾಡಿ ಯಾವ್ದು ರಿವ್ಯೂ ಮಾಡ್ಬೇಕಂತ ಹೇಳ್ರಿ. MT-15 ರಿವ್ಯೂ ಮಾಡಿದ್ರೆ ಮಾಡ್ತೀನಿ. ಆ್ಯಂಡ್ ಲಾರ್ಡ್ ಸ್ಪ್ಲೆಂಡರಿಂದ ರಿವ್ಯೂ ಮಾಡ್ಬೇಕಂತ ಅಂದ್ಕೊಂಡಿನಿ. ನೋಡಮ್ಮಿ ಯಾವ್ದಾದ್ರು ಆಗ್ತದೆ ಎಲ್ಲ ಗಾಡಿಗಳಿಂದ ರಿವ್ಯೂ ಮಾಡ್ತೀನಿ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಮ್ಮಿ. ರಿವ್ಯೂ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಸಿಗಮ್ಮಂತ ಇನ್ನೊಂದು ವೀಡಿಯೋದಾಗ, ಇನ್ನೊಂದು ವ್ಲಾಗ್ನಾಗ. ಅಲ್ಲಿ ತನಕ ಟಾಟಾ, ಬಾಯ್.